ನೋಡಿ, ವಿಶ್ವವಸುನಾಮ ಸಂವತ್ಸರದಲ್ಲಿ ಈ ವರ್ಷ ಪೂರ್ತಿ ಮಕರ ರಾಶಿಯವರಿಗೆ ಆರ್ಥಿಕ ಲಾಭ ಅಂತ ಹೇಳುವಂಥದ್ದು. ಹಣದ ವಿಚಾರವಾಗಿ ನಿಮಗೆ ಲಾಭಾಂಶ ಇರುವಂಥದ್ದು. ಯಾವುದೇ ವ್ಯಾಪಾರ ಉದ್ಯೋಗ ಮಾಡಿ ಹಣದಲ್ಲಿ ಲಾಭ ನಿರೀಕ್ಷೆ ಮಾಡ್ಬೋದು. ಇನ್ನು ಹೊಸ ಆದಾಯದ ಮೂಲಗಳಿಂದ ಸಂಪಾದನೆ ಹೆಚ್ಚಾಗುತ್ತೆ, ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ. ಹೊಸದಾಗಿ ಹೊಸ ವರ್ಷ, ಹೊಸ ಅವಕಾಶಗಳು, ಹಣ ಸಂಪಾದನೆ ಹೆಚ್ಚಾಗುತ್ತೆ. ಇನ್ನು ಕೆಲಸದಲ್ಲಿ ಕೂಡ ಆದಾಯ ಹೆಚ್ಚಾಗುವಂಥದ್ದು. ಇನ್ನು ಮಾರ್ಚ್ ನಂತರ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಏನಾದರೂ ಸಾಲದ ಸಮಸ್ಯೆ ಇತ್ತಂದ್ರೂ ಕೂಡ ಮಾರ್ಚ್ ನಂತರ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೇ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಡಿ ಅಂತ ಹೇಳ್ತಿದೆ. ಅಂದರೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಮುಂಚೆ ಮಾಡಿದರೆ ಅವೆಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಇನ್ನೂ ಹೊಸದಾಗಿ ಏನಾದರೂ ಮಾಡಬೇಕಂತಂದರೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಒಂದು 2-3 ತಿಂಗಳು ಆದಮೇಲೆ ನೀವು ವರ್ಷದ ಈ ಮೊದಲಾರ್ಧ ಮುಗಿದ ಮೇಲೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಹೊಸದಾಗಿ ಅನುಕೂಲ ಆಗುತ್ತೆ. ಇನ್ನು ಕೆಲಸದಲ್ಲೇ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲಸ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಆ ಬದಲಾವಣೆ ಅಂದರೆ ಫಸ್ಟ್ ನಿಮ್ಮ ಬೇರೆ ಕೆಲಸ ನೋಡ್ಕೊಂಡು ಆಮೇಲೆ ಈ ಕೆಲಸವನ್ನು ಬಿಡಿ, ಇದರಿಂದ ಅನುಕೂಲ ಆಗುತ್ತೆ. ಇನ್ನು ಹೈಯರ್ ಎಜುಕೇಷನ್ಗೂ ಕೂಡ ಹಣ ಅಭಾವ ಉಂಟಾಗುತ್ತೆ ಅಂತ ಹೇಳ್ತೀವಿ. ಏನಾದರೂ ತುಂಬ ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕಂದ್ರೆ ಅದಕ್ಕೆ ಎಜುಕೇಷನ್ಗೆ ಹಣದಿಂದ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಜಾಗೃತರಾಗಿರಬೇಕು. ಇದರ ಪರಿಹಾರವಾಗಿ ನೋಡಿ, ಪ್ರತಿ ಗುರುವಾರದಂದು ಗುರುಪೀಠ ಪರಿಹಾರ ಮಂತ್ರವನ್ನು ಕೂಡ ಪಠಿಸಿ ಅನುಕೂಲ ಆಗುವಂಥದ್ದು. ಗುರುಪೀಠ ಪರಿಹಾರ ಮಂತ್ರ ಅಂತ ಇರುವಂಥದ್ದು. ಈ ಮಂತ್ರವನ್ನು ಪಠನ ಮಾಡಿ ಪ್ರತಿ ಗುರುವಾರದಂದು ಮಾಡಿ. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ಅಷ್ಟೇ ಮಂತ್ರ ಪಠನೆ ಮಾಡೋಕ್ಕೆ. ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳು, ಓದಲಿಕ್ಕೆ, ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಈ ವರ್ಷ ಅನುಕೂಲ ಆಗುವಂಥದ್ದು.